ಎಲ್ಲ ನನ್ನ ಪ್ರೀತಿಯ ಕನ್ನಡ ಮನಸ್ಸುಗಳಿಗೆ ಈ ನಿಮ್ಮನೆ ಹುಡುಗ ಪ್ರಮೋದ್ ಮಾಡುವ ನಮಸ್ಕಾರಗಳು. ವೆಲ್ಕಮ್ ಟು ಪೊಮ್ಮಿಸ್ ವ್ಲಾಗ್ಸ್. ಆ್ಯಕ್ಚುಲಿ ಓದ್ ವಿಡಿಯೋದಲ್ಲಿ ಮಧುಮಲೈ ಫಾರೆಸ್ಟಲ್ಲಿ ಆನೆಗಳನ್ನ ನೋಡೋವಂಥದ್ದು ಒಂದು ವೀಡಿಯೋನ ನಾನು ನಿಮಗೆ ತೋರಿಸಿದ್ದೆ. ಅದು ಮುಗಿಸ್ಕೊಂಡು ನಾವು ರೆಸಾರ್ಟ್ಗೆ ಓಡಬೇಕಾಯಿತು. ಸೊ ಅದನ್ನು ವೀಡಿಯೋನ ನಾನು ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನಾವು ಈಗ ಆ ಜಾಗದಿಂದ ನಾವು ರೆಸಾರ್ಟ್ಗೆ ಹೋಗ್ತಾ ಇದ್ವಿ. ರೆಸಾರ್ಟ್ ಬಂದು ಮಸಿನಗುಡಿ ಫಾರೆಸ್ಟಲ್ಲಿ ನಾವು ರೆಸಾರ್ಟ್ ನನ್ನ ಫ್ರೆಂಡ್ ಬುಕ್ ಮಾಡಿದ್ದು. ಸೊ ಆ ಜಾಗಕ್ಕೆ ಹೋಗ್ಬೇಕಾದ್ರೆ ಫುಲ್ ಒಂಥರ ಬರೀ ಜಿಂಕೆ ಜಿಂಕೆ ಜಿಂಕೆ, ಎಲ್ಲಿ ನೋಡಿದ್ರು ಒಳ್ಳೆ ನಾಯಿ ಥರ ನಿಂತಾವೆ ಜಿಂಕೆಗಳು. ನಮಗೆ ಇದೇನು ನಾಯಿಗಳ ಜಿಂಕೆನ ಅಂತ ನೋಡಬೇಕು, ಅಷ್ಟು ಜಿಂಕೆಗಳು. ನಾವು ರೆಸಾರ್ಟ್ಗೆ ಹೋಗ್ಬೇಕಾದ್ರೆ ಯಾರೇ ಆಗಲಿ ಈ ಜಾಗಕ್ಕೆ ಬಂದರೆ, ಯಾರೇ ಆಗಲಿ ಮಧುಮಲೈ ಫಾರೆಸ್ಟ್ಗೆ ಬಂದರೆ ಮಸಿನಗುಡಿಲಿ ರೆಸಾರ್ಟ್ ಮಾಡಿ. ಸೊ ರೆಸಾರ್ಟು ಅಂತೂ ಇಂತೂ ನಾವು ಇವಾಗ ಬರ್ತಾಯಿದ್ದೀವಿ. ರೀಚ್ ನೋಡಿ, ರೆಸಾರ್ಟ್ ಇದೆ. ರೆಸಾರ್ಟಿಗೆ ನಾವು ರೀಚ್ ಆಗಿದ್ದು. ಯಾರೇ ಬಂದರೂ ನಾವು ಆ್ಯಕ್ಚುಲಿ ಫಸ್ಟ್ ಡೇಗೆ ನಾವು ಬುಕ್ ಮಾಡ್ಕೊಂಡಿದ್ದಂಥ ರೆಸಾರ್ಟ್ ಇದು. ನನ್ನ ಫ್ರೆಂಡ್ ಬುಕ್ ಮಾಡಿದ್ದು. ಅದಾದಮೇಲೆ ಇನ್ನೊಂದು ದಿವಸ ಸ್ಟೇ ಆಗಬೇಕಾಗಿತ್ತು ನಾವು. ಸೊ ಹಂಗಾಗಿ ಇದೇ ರೋಡಲ್ಲಿ ಇನ್ನೊಂದು ರೆಸಾರ್ಟು ಇದೆ, ಅದ್ರ ಬಗ್ಗೆ ನಾನು ತೋರಿಸ್ತೀನಿ ನಿಮಗೆ. ಈ ರೆಸಾರ್ಟ್ ನೇಮ್ ಬಂದು ಚಾಲೆಟ್ಸ್ ಅನ್ನೋ ಒಂದು ರೆಸಾರ್ಟಲ್ಲಿ ನಾವು ಸ್ಟೇ ಆಗಿದ್ದು. ಇವಾಗೇನು ನಾನು ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಇದೇ ಹಟ್ಟಲ್ಲಿ ನಾವು ಸ್ಟೇ ಆಗಿದ್ದು. ತುಂಬ ಸೂಪರ್ ಲಕ್ಸುರಿ ಆಗಿತ್ತು. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಆಗಲೇ ರೌಂಡ್ಸ್ಗೆ ಹೋಗ್ಬಿಟ್ಟಿದ್ರು, ರೀಚೆಲ್ಲ ಅಕ್ಕಪಕ್ಕ ಹೆಂಗಿರುತ್ತೆ ನೋಡೋಣ ಅಂತ. ಬಟ್ ಏನಂದರೆ ಮಳೆ ಬಂದಿದ್ದರೆ ತುಂಬ ಗ್ರೀನರಿ ಆಗಿರುತ್ತೆ ಈ ರೆಸಾರ್ಟ್ ಸುತ್ತಮುತ್ತದಲ್ಲಿ. ಈ ರೆಸಾರ್ಟಿಂದ ಈ ಕಡೆ ನಾವೇನು ಇವಾಗ ತೋರಿಸ್ತೀನಿ ನೋಡಿ, ಅದೆಲ್ಲ ಫುಲ್ಲು ಫಾರೆಸ್ಟೇ. ಇಲ್ಲಿ ಆಲ್ಮೋಸ್ಟ್ ಆನೆ ಗೀನೆ ಎಲ್ಲ ಬಂದು ನಿಂತಿರುತ್ತಿಲ್ಲ, ಆನೆ ಎಲ್ಲ ಬಂದಿರುತ್ತೆ, ಎಲ್ಲ ಪ್ರಾಣಿಗಳು. ನಮ್ಮ ಫ್ರೆಂಡ್ಸ್ ಆಗಲೇ ರೌಂಡ್ ಹೊಡಿತಾವ್ರು ನೋಡಿ ಅವರೇ. ಇಲ್ಲಿ ಅಷ್ಟು ಚೆನ್ನಾಗಿರುತ್ತೆ ಮಳೆ ಬಂದಾಗ. ಆಮೇಲೆ ಆನೆಗಳು ಬಂದಿರುತ್ತೆ ನೈಟ್ ಹೊತ್ತು, ಮತ್ತು ಬೆಳಗ್ಗೆ ಹೊತ್ತು ಕೂಡ ಆನೆ ಇರುತ್ತೆ. ಇದೇ ಒಂದು ಹಟ್ಟಲ್ಲಿ ನಾವು ಸ್ಟೇ ಆಗಿದ್ದು. ಈಗ ನೀಟಾಗಿ ತೋರಿಸ್ತೀನಿ ನೋಡಿ, ಒಂಥರ ಡೂಪ್ಲೆಕ್ಸ್ ಹಟ್ ಇದ್ದು. ಇದರಲ್ಲೇ ಸ್ವಲ್ಪ ರೆಸ್ಟ್ ತೊಗೊಂಡು ಸೀದಾ ಹೊರಟಿದ್ದು ನಾವು ಸಫಾರಿಗೆ. ಯಾಕಂದರೆ ಫಾರೆಸ್ಟಿಗೆ ಬಂದಿದ ತಕ್ಷಣ ನಾವು ಮಾಡಬೇಕಾಗಿರೋ ಫಸ್ಟ್ ಕೆಲಸ ಸಫಾರಿ, ಕಾಡು ಒಳಗಡೆ ಹೋಗೋದು, ಪ್ರಾಣಿಗಳು ನೋಡಬೇಕು ಅನ್ನೋ ಒಂದು ಆಸೆ ಎಲ್ಲರಿಗೂ ಇದ್ದೇ ಇರುತ್ತೆ. ಸೊ ಹಂಗಾಗಿ ನಮಗೆ ತುಂಬ ಆಸೆ ಇದ್ದಿದ್ದು ಬಂದು ಆನೆಗಳು ಅಥವಾ ಹುಲಿನ ನೋಡಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಫಸ್ಟು ಇವರು ಸಫಾರಿಗೆ ಅಂತ ಕರ್ಕೊಂಡು ಹೋಗೋದವರು ಫಸ್ಟು ನಮ್ಮನ್ನ ಜೀಪಲ್ಲಿ ಕುದಿಸ್ಕೊಂಡು ಕರ್ಕೊಂಡು ಹೋಗಿದ್ದು ಒಂದು ವ್ಯೂ ಪಾಯಿಂಟ್ಗೆ. ಈ ವ್ಯೂ ಪಾಯಿಂಟು ನಮ್ಮ ರೆಸಾರ್ಟಿಂದ ಸುಮಾರು ಒಂದು 6ರಿಂದ 7 ಕಿಲೋಮೀಟ್ರ್ ಇತ್ತು. ಸೊ ಕಾಡು ಒಳಗಡೆ ರೈಟಿಂಗ್ ತೊಗೊಂಡಿದ್ದ ತಕ್ಷಣ ಖುಷಿ ಅಂದರೆ ಖುಷಿ. ಪ್ರಾಣಿಗಳು ಬಂದ್ಬಿಡುತ್ತೆ ಅಂತ ನಾವು ಕಾಯ್ಕೊಂಡಿದ್ದು. ಬಟ್ ಇವ್ರು ಕರ್ಕೊಂಡೋಗಿದ್ದು ಅಲ್ಲಿಗಲ್ಲ. ಆ್ಯಕ್ಚುಲಾಗಿ ಈ ರೋಡ್ದು ಒಂದು ಆಫ್ ರೋಡು ಇರುತ್ತೆ ಗೊತ್ತಾ, ಹೆಂಗೆ ಓಡಿಸ್ತಾರೆ ಅಂದರೆ ನೀವೇ ನೋಡಿ ನೆಕ್ಸ್ಟ್ ಯಾವ ಥರ ಇದೆ ರೋಡು ಅಂತ. ನೆಕ್ಸ್ಟ್ ಲೆವೆಲ್ ಮಾತ್ರ ಈ ಜೀಪಲ್ಲಿ ಆಫ್ ರೋಡ್ ಹೋಗೋದು. ಯಾಕೆಂದರೆ ಕುಂತ್ಕೊಂಡು ಸಾಕಾಗೋಯ್ತು. ಇವ್ರು ಕರ್ಕೊಂಡು ಹೋಗಿದ್ದು ಫಸ್ಟ್ ಪ್ಲೇಸ್ ಬಂದು ಇದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ. ಈ ಮೇಲ್ಗಡೆ ಇಷ್ಟು ದೊಡ್ಡ ಒಂದು ಬೆಟ್ಟದ ಮೇಲ್ಗಡೆ ಒಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ. ಇಲ್ಲಿ ಒಂದು ವ್ಯೂ ಪಾಯಿಂಟ್ ಅನ್ನೋದಕ್ಕೆ ನಮ್ಮನ್ನ ಇಲ್ಲಿ ಒಂದು 10 ನಿಮಿಷದ ತನಕ ನಿಲ್ಲಿಸಿದ್ರು. ಸೊ ಹಂಗಾಗಿ ನಾವು ಗಾಡಿಯಿಂದ ಇಳ್ದು ಒಂದು ಸ್ವಲ್ಪ ವ್ಯೂ ಪಾಯಿಂಟೆಲ್ಲ ನೋಡಿ ತುಂಬ ಖುಷಿ ಆಯಿತು. ವ್ಯೂ ಪಾಯಿಂಟ್ ನೋಡಿ ನೀವು ಯಾವ ಥರ ಇದೆ ಅಂತ. ಎಸ್, ಇದೇ ಒಂದು ವ್ಯೂ ಪಾಯಿಂಟು. ಫಸ್ಟ್ ಕರ್ಕೊಂಬಂದ್ಬಿಟ್ಟಿದ್ದು. ನೆಕ್ಸ್ಟ್ ನಾವು ಫಸ್ಟು ನಡ್ರಿ ಇಲ್ಲಿಂದ. ಈಗ ಫಸ್ಟು ಪ್ರಾಣಿಗಳು ನೋಡಬೇಕು ಅಂತ ಮತ್ತೆ ಗಾಡಿ ಹತ್ಕೊಂಡು 5 ನಿಮಿಷ ಕೂಡ ನಾವು ಅಲ್ಲಿ ಇರಲಿಲ್ಲ. ಸೀದಾ ಅವ್ರನ್ನ ಕರ್ಕೊಂಡು ಸೀದಾ ಫಾರೆಸ್ಟ್ ರೋಡ್ ಒಳಗಡೆಗೆ, ಈಗ ಬೇರೆ ಫಾರೆಸ್ಟ್ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬೇರೆ ಬೇರೆ ರೋಡ್ ಇರುತ್ತೆ. ಸೊ ಈ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿಗೆ. ಇಲ್ಲಿ ಏನು ಅಂತಂದರೆ ನಮ್ಮ ಲೆಫ್ಟ್ ಸೈಡ್ಗೆ ಪ್ರಾಣಿಗಳು ಜಾಸ್ತಿ ಇರುತ್ತಂತೆ, ನಮ್ಮ ರೈಟ್ ಸೈಡಲ್ಲಿ ನೀರು ಹರಿಯುತ್ತೆ. ಸೊ ಹಂಗಾಗಿ ಈ ಸಂಜೆ ಟೈಮಲ್ಲಿ ನಾವು ಹೊರಟಿದ್ದು ಒಂದು 3:30-4 ಗಂಟೆ ಟೈಮಲ್ಲಿ ಪ್ರಾಣಿಗಳು ನೀರು ಕುಡಿಯೋಕ್ಕೆ ಬರ್ತದೆ. ಆವಾಗ ನೀವು ನೋಡ್ಬೋದು ಅನ್ನೋ ಒಂದು ಟೈಮ್ಗೋಸ್ಕರ ಆ ಟೈಮ್ಗೆ ನಾವು ಹೊರಟಿದ್ದು. ಸೊ ಹೊರಟ್ರೆ ಆಲ್ಮೋಸ್ಟ್ ಬರೀ ಜಿಂಕೆಗಳೇ ಕಣ್ಣು ಕಾಣಿಸ್ತು. ಅದು ಬಿಟ್ಟರೆ ಸಾರಂಗ ಕಾಣಿಸ್ತು. ಅವೇ ತುಂಬ ಜಾಸ್ತಿ ಕಾಣಿಸ್ಕೊಂಡಿದ್ದಂಥ ಪ್ರಾಣಿಗಳು ನಮಗೆ. ನೋಡಿ ಜಿಂಕೆ ಅಲ್ಲೇ ಓಡಾಡ್ತಾವೆ, ಒಳ್ಳೆ ನಾಯಿ ಓಡಾಡ್ದಂಗೆ. ನಮಗೆ ಜಿಂಕೆ ನೋಡಿ ನೋಡಿ ನಮಗೂ ನಮ್ಮ ಫ್ರೆಂಡ್ಸ್ಗೆ ಸಾಕಾಗೋಯ್ತು. ಹುಲಿ ಆನೆ ಅಂತ ಓದಿದ್ದು ನಮಗೆ ದೇವ್ರು ಒಂದಂತೂ ತೋರಿಸ್ದ. ಏನು ಅಂತೀರಾ, ಅದೇ ಕಾಡಾನೆ. ಆನೆ ಜೊತೆ ಆನೆ ಮರಿನೂ ಒಂದಿತ್ತು. ನಿಮಗೆ ಕಾಣಿಸ್ತಾ ಇಲ್ಲ ಈಗ ಕಾಣಿಸುತ್ತೆ ನೋಡಿ. ಒಂದು ಸ್ವಲ್ಪ ಮುಂದಕ್ಕೆ ಬರುತ್ತೆ ಆನೆ, ಕಾಡಾನೆ. ನಾವು ಅದೊಂಚೂರು ಮುಂದಕ್ಕೆ ಬರ್ತಾ ಇದ್ದಂಗೆ ಒಂದು ಸ್ವಲ್ಪ ಗಾಡಿ ಹಿಂದಕ್ಕೆ ಹಾಕೊಂಡ್ರು ಜೀಪ್ ಅವರು. ಯಾಕಂದರೆ ಕಾಡಾನೆಗಳಿಗೆ ತುಂಬ ಭಯ ಇರುತ್ತಂತೆ. ನಾವೇನಾದ್ರು ಮಾಡಿಬಿಡ್ತೀವಿ ಅನ್ನೋ ಒಂದು ಇದಕ್ಕೆ ಅದೇ
ಅಟ್ಯಾಕ್ ಮಾಡೋ ಅಂಥ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ ಗಾಡಿನ ಒಂದು ಸ್ವಲ್ಪ ರಿವರ್ಸು ಮತ್ತು ಮುಂದಕ್ಕೆ ಈ ಥರ ಮಾಡ್ತಾಯಿದ್ರು. ಹಂಗೂ ಹಿಂಗೂ ನಾನು ಒಳ್ಳೆ ವೀಡಿಯೋ ಮಾಡಿದೆ ನೋಡಿ ಯಾವ ಥರ ನಿಂತಿದೆ ಆನೆ ಜೊತೆ ಅಲ್ಲೊಂದು ಮರಿ ಕೂಡ ಇದೆ. ತುಂಬ ಸಂಜೆ ಬಿಸಿಲು ಆ ಟೈಮಲ್ಲಿ, ಸೊ ಅದು ಕೂಡ ನೀರು ಕುಡಿಯೋಕೆ ಹೋಗ್ತಾಯಿತ್ತು ಅಂತ ಅನ್ಕೊತೀನಿ, ಯಾಕಂದರೆ ಅದು ರೋಡ್ ದಾಟಬೇಕಾಗಿತ್ತು. ಸದ್ಯಕ್ಕೆ ಹುಲಿ ಅಂತೂ ಸಿಗಲಿಲ್ಲ. ಆನೆ ನೋಡ್ಕೊಂಡು ಮುಂದೆ ಮತ್ತೆ ಕಣ್ಣು ಕಾಣಿಸಿದ್ ಬಂದು ಸಾರಂಗ. ಹುಲಿಗೆ ತುಂಬ ಇಷ್ಟವಾದ ಫುಡ್ ಅಂತೆ ಸಾರಂಗ. ಸೊ ಹಂಗಾಗಿ ಸಾರಂಗನ ಮತ್ತೆ ಇನ್ನೊಂದು 2 ಸರಿ ಎಷ್ಟು ನೋಡಿ ಓಡೋಗ್ತಾ ಇದೆ. ಏನು ಸೈಜ್ ಇತ್ತು ಅಂತೀರಾ, ಹೆವಿ. ಅಷ್ಟು ದೂರದಿಂದ ನಾವು ವಿಡಿಯೋ ಮಾಡಿದ್ರೆ ಈ ಸೈಜ್ ಕಾಣಿಸ್ತಾ ಇದೆ, ಹೆವಿ ಸೈಜ್ ಇತ್ತು ಸಾರಂಗ. ಹುಲಿಗೆ ಫೇವ್ರೆಟ್ ಫುಡ್ ಅಂತೆ ಸಾರಂಗ. ಈ ಸಫಾರಿ ಈ ರೋಡ್ನ ಮುಗಿಸ್ಕೊಂಡು ಇನ್ನೊಂದು ಕಡೆಗೂ ಕರ್ಕೊಂಡು ಹೋದ್ರು. ಆ ರೋಡಲ್ಲಿ ಅದು ಕೂಡ ಇದು ರೈಟ್ ಸೈಡಿಗೆ ಬರೋ ಕಾಡು, ಅದು ಲೆಫ್ಟ್ ಸೈಡಿಗೆ ಬರೋ ಕಾಡು. ಅಲ್ಲಿಗೆ ತುಂಬ ಸ್ಪೀಡಾಗಿ ಕರ್ಕೊಂಡು ಹೋದ್ರೆ, ಯಾಕಂದರೆ 6 o'clock ಮೇಲೆ ಗಾಡಿಯಲ್ಲಿ ಬಿಡೋದಿಲ್ಲ. ಸೊ ಹಂಗಾಗಿ 6 ಗಂಟೆ ಒಳಗಡೆ ಅಲ್ಲಿ ಇರಬೇಕು ಅಂತ ನಮ್ಮನ್ನ ಕರ್ಕೊಂಡು ಹೋದ್ರು. ಅಂದರೆ 6 ಗಂಟೆ ಒಳಗಡೆ ಅಲ್ಲಿ ಚೆಕ್-ಇನ್ ಆದರೆ ಮಾತ್ರ ಒಳಗಡೆಗೆ ಬಿಡೋದು, ಫಾರೆಸ್ಟ್ ಒಳಗಡೆ. ಮತ್ತು ಪಕ್ಕ ಇಲ್ಲಿ ಯಾವ್ದಾದ್ರು ಹುಲಿ ಸಿಕ್ಕಲೇಬೇಕು ಅಂತ ನಾವು ಹುಲಿ ಸಿಗಬೇಕು, ಹುಲಿ ನೋಡಬೇಕು ಅಂತ ಹೋದರೆ ನಮ್ಗೆ ನಿಜವಾಗ್ಲೂ ಯಾವ ಹುಲಿನೂ ಕಣ್ಣು ಕಾಣಿಸ್ಲಿಲ್ಲ. ಅದೇನೋ ನಮಗೆ ಗೊತ್ತಿಲ್ಲ, ಬಟ್ ಅದು ಹುಲಿ ಸ್ಪಾಟ್ ಆಗೋವಂಥ ಪ್ಲೇಸ್ಗಳಿಗೆ ನಮ್ಮನ್ನು ಕರ್ಕೊಂಡು ಹೋಗಿದ್ದು. ಬಟ್ ನಮ್ಮ ಒಂದು ಇದಕ್ಕೆ ಹುಲಿ ಕಾಣಿಸ್ಲಿಲ್ಲ. ಅದಾದಮೇಲೆ ಬರೀ ಜಿಂಕೆನೇ ಕಾಣಿಸ್ತು ಗುರು, ಎಲ್ಲಿ ನೋಡಿದ್ರು ಜಿಂಕೆ. ಸರಿ ಬೇಡ ನಡ್ರಿ ರೆಸಾರ್ಟ್ಗೆ ವಾಪಸ್ ಹೊಡೀರಿ ಗಾಡಿ ಅಂತ ವಾಪಸ್ ಮತ್ತೆ ರೆಸಾರ್ಟ್ಗೆ ಹೊರಟೋ ನಾವು. ಅಂತೂ ಇಂತೂ ನಾವು ಸಫಾರಿ ಮುಗಿಸ್ಕೊಂಡು ಬರೋಷ್ಟೊಳಗೆ ಕತ್ಲಾಗ್ಬಿಟ್ಟಿತ್ತು. ರೆಸಾರ್ಟಿಗೆ ಬಂದಿದ ತಕ್ಷಣ ಕೂಲಾಗಿತ್ತು ಸ್ವಿಮ್ಮಿಂಗ್ ಫೂಲು. ಫಸ್ಟು ಈ ಸೆಕೆಗೆ ಹೋಗಿ ಒಂದು ಡೈ ಹೊಡೆದು ಸ್ವಿಮ್ಮಿಂಗ್ ಫೂಲಲ್ಲಿ ಸೀದಾ ಹೋಗಿದ್ದೆ ಪಾರ್ಟಿ ಮಾಡಿ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಇನ್ನೊಂದು ಪ್ಲೇಸ್ಗೆಲ್ಲಾರು ಹೋಗೋಣ ಅಂತ ಅನ್ನಿಸ್ತಾ ಇತ್ತು. ಬಟ್ ನೈಟ್ ಹಾಲ್ಟ್ ಆಗಿದ್ದು ರೆಸಾರ್ಟ್ನ ಮಾತ್ರ ಚೆಕ್ಔಟ್ ಮಾಡಲೇಬೇಕಾಗಿತ್ತು. ಬೆಳಗ್ಗೆ ಟಿಫನ್ ತಿನ್ಕೊಂಡು ಬೇರೆ ರೆಸಾರ್ಟೇ ಮಾಡೋಣ ಇನ್ನೊಂದು ಎಲ್ಲರೂ ಬೇರೆ ಥರದ್ದು ಅಂತ ಅನ್ನಿಸ್ತು. ಒಂದು ಜಾಗಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಬೇರೆ ರೆಸಾರ್ಟ್ಗೆ ಹೋದೋ. ಬರೀ ಲಂಚು ಮತ್ತು ಡಿನ್ನರ್ಗಷ್ಟೇ, ಮಾರ್ನಿಂಗಿಗೆ ನಾವು ಚೆಕ್ಔಟ್ ಆಗ್ತೀವಿ ಅಂತ ಹೇಳ್ದು. ಸೊ ಒಳ್ಳೆ ರೆಸಾರ್ಟೇ, ಅದೂ ಕೂಡ ತೋರಿಸ್ತೀನಿ ನಿಮಗೆ, ಬನ್ನಿ. ಇದೇ ರೆಸಾರ್ಟ್, ಅದು ಮೌಂಟೇನ್ ವ್ಯೂ ಅನ್ನೋ ಒಂದು ರೆಸಾರ್ಟ್ಗೆ ನಾವು ಹೋದೋ. ಆ್ಯಕ್ಚುಲಿ ನಮ್ಮ ಫ್ರೆಂಡ್ ಅವ್ರಿಗೆ ಕಾಂಟ್ಯಾಕ್ಟ್ ಇವ್ರದ್ದು ಇದೆ. ಸೊ ಹಂಗಾಗಿ ಫೋನ್ ಮಾಡಿ ಇದೇ ರೆಸಾರ್ಟ್ನ ರೆಫರ್ ಮಾಡಿದ್ರು ಫ್ರೆಂಡ್ಸು. ಸೊ ಹಂಗಾಗಿ ಈ ರೆಸಾರ್ಟ್ಗೆ ಎಂಟ್ರಿ ಕೊಟ್ಟು ತುಂಬ ಚೆನ್ನಾಗಿತ್ತು ಇದು ರೆಸಾರ್ಟು. ಅಂದರೆ ಅಷ್ಟು ಲಕ್ಸುರಿ ಇಲ್ಲ, ಬಟ್ ಸೂಪರಾಗಿತ್ತು. ಫ್ಯಾಮ್ಲಿ ಫ್ರೆಂಡ್ಸ್ಗಳು ಬರೋಕ್ಕೆ ಮಾತ್ರ ಸೂಪರಾಗಿತ್ತು. ಈ ಬಿಸಿಲುಗಾಲದಲ್ಲಿ ಇಲ್ಲಿ ಫೈರ್ ಕ್ಯಾಂಪ್ ಒಂದು ಹಾಕ್ಕೊಡಲ್ಲ ಅಂತ ನಮ್ಗೆ ಹೇಳಿದ್ರು ಅಷ್ಟೇ. ಬಟ್ ಇಲ್ಲಿ ಫುಡ್ಡೆಲ್ಲ ಹೆಂಗಿರುತ್ತೆ ಏನೋ ಅಂತ ನಮಗೂ ಗೊತ್ತಿರಲಿಲ್ಲ. ಫ್ರೆಂಡ್ ಮಾತ್ರ ಫೋನ್ ಮಾಡಿ ಇಲ್ಲ ಚೆನ್ನಾಗಿರುತ್ತೆ, ನಾವು ಸ್ಟೇ ಆಗಿದ್ದೀವಿ, ನೀವು ಹೋಗ್ಬೋದು ಅಂತ ಹೇಳಿದ್ಮೇಲೆ ನಾವು ಇಲ್ಲಿಗೆ ಬಂದು ಮಾತಾಡ್ದೋ. ಇಲ್ಲೂ ಬೆಸ್ಟ್ ರೇಟ್ಗೆ ಮಾಡಿಕೊಟ್ರು. ಸದ್ಯಕ್ಕೆ ಫಸ್ಟು ರೂಮ್ ನೋಡೋಣ ಅಂದಿದ ತಕ್ಷಣ ನಮ್ಮ ಫ್ರೆಂಡು AC ಎಲ್ಲನೂ ಚೆಕ್ ಮಾಡ್ದೆ. AC ಎಲ್ಲ ವರ್ಕಲ್ಲೇ ಇತ್ತು, ಚೆನ್ನಾಗಿತ್ತು. ರೂಮ್ ಅಂತೂ ಅಲ್ಟಿಮೇಟು. ಫ್ರೆಂಡ್ಸ್ಗಳು ಬಂದು ಪಾರ್ಟಿ ಮಾಡೋಕ್ಕಂತೂ ಅಲ್ಟಿಮೇಟ್ ಸ್ಪೇಸ್ ಇದು, ಅಷ್ಟು ಚೆನ್ನಾಗಿತ್ತು ರೂಮು. ಯಾರೇ ಕೂಡ ಈ ಇದಕ್ಕೆ ಬಂದರೆ ಇದು ತುಂಬ ಚೆನ್ನಾಗಿದೆ ಈ ರೆಸಾರ್ಟು. ಅದು ತುಂಬ ಲಕ್ಸುರಿ ರೆಸಾರ್ಟು. ಇದು ಕಾಮನ್ ಆಗಿ ಮಜಾ ಮಾಡೋಕ್ಕಂತೂ ಸೂಪರ್ ರೆಸಾರ್ಟ್ ಇದು. ಮಸೀನ್ಗುಡಿಲೇ ಇರೋದು ಇದು ಕೂಡ ರೆಸಾರ್ಟು. ಸೊ ಅದಾದಮೇಲೆ ಫುಡ್ಡು ಎಲ್ಲ ಇನ್ಕ್ಲೂಡ್ ಆಗಿತ್ತು. ಫುಡ್ಡು ಟೇಸ್ಟ್ ಅಂತೂ ಬೊಂಬಾಟಾಗಿತ್ತು. ನಾನು ತೋರಿಸ್ತೀನಿ ಮಧ್ಯಾಹ್ನದ ಲಂಚ್ಗೆ ಏನೇನು ಫುಡ್ ಕೊಟ್ಟಿದ್ರು ಅಂತ ಕೂಡ ನಿಮಗೆ. ಯಾರೇ ಬಂದರೂ ಮೌಂಟೇನ್ ವ್ಯೂ ರೆಸಾರ್ಟ್ನ ವಿಸಿಟ್ ಮಾಡಿ, ಸೂಪರ್ ಆಗಿದೆ ರೆಸಾರ್ಟ್ ಮಾತ್ರ. ಆ್ಯಕ್ಚುಲಾಗಿ ಇದು ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂದರೆ, ಈ ಗಿಡಗಳಿಲ್ಲ ಅಂದರೆ ಫುಲ್ಲು ಮೌಂಟೇನ್ದೇ ವ್ಯೂ ಇರೋದಿಲ್ಲಿ. ನಾನಂತೂ ಆ ವ್ಯೂ ನೋಡ್ಕೊಂಡು ಆರಾಮಾಗಿ ಕೂತಿದ್ದೆ ಒಂದು ಸ್ವಲ್ಪ ಹೊತ್ತು. ಆ ವ್ಯೂ ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಅಷ್ಟು ನೀಟಾಗಿ ಕಾಣಿಸಲ್ಲ, ಯಾಕಂದ್ರೆ ತುಂಬ ದೂರದಲ್ಲಿದೆ. ಇದು ಫಾರೆಸ್ಟ್ ಪಕ್ಕದಲ್ಲೇ ಇರೋದು. ನನ್ನ ಫ್ರೆಂಡ್ ಅಲ್ಲಿ ಉಯ್ಯಾಲೆ ಆಡ್ತಾ ಇದ್ದ ಒಬ್ಬ. ಮತ್ತು ನೋಡಿ ಇದೇ ವ್ಯೂ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂದರೆ, ಈ ಮರ ಇವೆಲ್ಲ ಇಲ್ಲ ಚಿಕ್ಕ ಮರ ಅಂದರೆ ಆ ಮೌಂಟೇನ್ದು ಫುಲ್ ವ್ಯೂ ಕಾಣಿಸುತ್ತೆ. ಅದಕ್ಕೆ ಮೇ ಬಿ ಇವರು ಮೌಂಟೇನ್ ವ್ಯೂ ಅಂತ ಇಕ್ಕಿದಾರೇನೋ ನನಗೆ ಗೊತ್ತಿಲ್ಲ. ಅಂತೂ ಇಂತೂ ಲಂಚ್ ಟೈಮ್ ಬಂತು. ಟೇಬಲ್ ಮೇಲೆ ನಮ್ಮ ಆಹಾರ ರೆಡಿಯಾಗಿತ್ತು ಸೂಪರಾಗಿ. ನಮಗೂ ಹೊಟ್ಟೆ ಬೇರೆ ಹಸ್ತಿತ್ತು, ಹೊಟ್ಟೆ ತುಂಬ ತಿನ್ಬಿಡೋಣ ಅಂತ ಏನೇನೈತೆ ನೋಡೋಣ ಅಂತ ನೋಡಿದ್ರೆ ಪೆಪ್ಪರ್ ಚಿಕನ್ನು ಸೂಪರಾಗಿ ಮಾಡಿದರು. ಪೆಪ್ಪರ್ ಚಿಕನ್ನು ಅವ್ರ ಸ್ಟೈಲಲ್ಲಿ. ಅದಾದಮೇಲೆ ಇದೇನು ಅಂತ ನೋಡಿದ್ರೆ ಇದು ವೈಟ್ ರೈಸ್ ಹೊಟ್ಟೆ ತುಂಬ ವೈಟ್ ರೈಸ್ ಕೊಟ್ಟಿದ್ರು. ಅನ್ಲಿಮಿಟೆಡ್ ರೈಸು ಮತ್ತು ನಾನ್ ವೆಜ್ ಎಲ್ಲ. ಅದಾದಮೇಲೆ ಕೋಳಿ ಸಾರು, ಚಿಕನ್ ಸಾರನ್ನ ಮಾಡಿಕೊಟ್ಟಿದ್ರು. ವೈಟ್ ರೈಸು, ಚಿಕನ್ ಸಾರು, ಪೀಸು ಅಷ್ಟೇ ತುಂಬ ಚೆನ್ನಾಗಿತ್ತು. ಇಲ್ಲೆಲ್ಲ ಏನು ಅಂತಂದರೆ ಒಳ್ಳೆ ನೀಟಾಗಿ ಅವಾಗೆ ಕಟ್ ಮಾಡಿ ನೀಟಾಗಿ ರೆಡಿ ಮಾಡಿ ಮಾಡಿಕೊಡ್ತಾರೆ ಆರ್ಡರ್ ತೊಗೊಂಡು.
ಸೊ ಹಂಗಾಗಿ ನಮಗೆಲ್ಲನೂ ಇನ್ಕ್ಲೂಡ್ ಆಗಿತ್ತು. ರಸಮ್ ಇತ್ತು ಒಂದು ಕಡೆಗೆ, ಇಲ್ಲಿ ಪನ್ನೀರ್ ಬಟರ್ ಮಸಾಲ ಒಂದು ಮಾಡಿದ್ರು, ಅದಾದಮೇಲೆ ಕರ್ಡು, ಆಮೇಲೆ ಚಪಾತಿ ಕೂಡ ಆರ್ಡ್ರ್ ಮಾಡಿದ್ದು. ಬಾಟ್ಲು ಕೂಡ ಸೈಡಲ್ಲಿ ಕಾಣಿಸ್ಕೊಂಬಿಟ್ಟಿದೆ. ಹೆಂಗೋ ಹೊಟ್ಟೆ ತುಂಬ ಸೂಪರಾಗಿ ಮಾಡಿದ್ರು ಮೌಂಟೇನ್ ವ್ಯೂ ರೆಸಾರ್ಟಲ್ಲಂತೂ. ನೆಕ್ಸ್ಟ್ ನೀವು ಹೋದರೆ ಫ್ರೆಂಡ್ಸ್ ಎಂಜಾಯ್ ಮಾಡಬೇಕು ಅಂದರೆ ಆ ಜಾಗಕ್ಕೆ ಹೋಗಿ ಅಲ್ಟಿಮೇಟಾಗಿ ಎಂಜಾಯ್ ಮಾಡ್ಬೋದು. ಚೆನ್ನಾಗಿ ತಿಂದು ಒಂದು ರೌಂಡ್ ನಿದ್ದೆನೂ ಹೊಡೆದು ಸೀದಾ ಗಾಡಿ ಎತ್ಕೊಂಡು ಫಾರೆಸ್ಟ್ ಕಡೆಗೆ ಹೋದೋ. ಏನಕ್ಕೆ ಅಂದರೆ ಒಳ್ಳೊಳ್ಳೆ ಪ್ರಾಣಿಗಳು ಕಾಣಿಸ್ತದೆ ಅಂತ. ಹೋಗ್ತಾ ಇದ್ದಂಗೆ ಕಾಣಿಸಿದೆ ಮತ್ತೆ ನೆವಿಲು ನೋಡಿ, ನೆವಿಲ್ನ ನೋಡ್ಕೊಂಡು ಹಂಗೆ ಮುಂದಕ್ಕೆ ಹೋದೆ. ಯಾವ್ದಾರು ಕಾಡು ಪ್ರಾಣಿಗಳು ಕಾಣಿಸುತ್ತೆ ಅಂತ ಹೋದರೆ ಇದೆಲ್ಲ ಕ್ಯಾಂಪ್ ಆನೆಗಳು. ಸೊ ಮಾವುತ ನೋಡ್ರಿ ಇಲ್ಲೇ ಇದ್ದಾನೆ. ಅವ್ನು ಹೇಳಿದ ಮಾತನ್ನ ನೀಟಾಗಿ ಆನೆ ಕೇಳ್ತಾ ಇದೆ. ನಾವು ಅಷ್ಟು ದೂರದಿಂದ ನೋಡ್ತಾ ಇದ್ದೀವಿ. ಅಲ್ಲಿ ಹೋಗು ಅಂದರೆ ಅಲ್ಲಿ ಹೋಗು ಅಂತ ಏನೋ ಹೇಳ್ದ ಅವನು ಆನೆಗೆ. ಈಗ ನೋಡಿ ಅದ್ರ ಪಾಡ್ಗೆ ಅದು ಹೋಗಿ ಆನೆಗಳು ಎಷ್ಟು ನೀಟಾಗಿ ಮಾವುತರು ಮಾತುಗಳು ಕೇಳ್ತವೆ ಅಂದರೆ ಅವನೇನೋ ಹೇಳ್ದ, ಮೇ ಬಿ ಮುಂದಕ್ಕೆ ಹೋಗು ಅಥವಾ ಹೋಗು ಅಂತ ಏನೋ ಹೇಳಿದ್ನೇನೋ. ಹಂಗೆ ಹೇಳಿ ಒಂದು ಡೈವ್ ಹೊಡೆದ ಮಾವುತ. ನೋಡಿ ಎಷ್ಟು ನೀಟಾಗಿ ಅದು ಹೋಗ್ತಾ ಇದೆ ನೀರಿಂದ ಈಚೆ. ಆನೆ ನೋಡ್ಕೊಂಡು ಒಂದು ಸ್ವಲ್ಪ ಖುಷಿ ಪಟ್ಕೊಂಡು ಸೀದಾ ಬಂದರೆ ಮತ್ತೆ ನೆವಿಲು ಬರೀ ನೆವಿಲ್ಗಳೇ ಇದೆ ಅಲ್ಲಿ. ಆ್ಯಕ್ಚುಲಿ ಜಾಸ್ತಿ ಅಂದರೆ ತುಂಬ ವೈಲ್ಡ್ ಅನಿಮಲ್ಗಳೆಲ್ಲ ತುಂಬ ಫಾರೆಸ್ಟ್ ಒಳಗಡೆ ಇರುತ್ತೆ, ರೋಡ್ ಸೈಡ್ಗೆ ಯಾವೂ ಬರಲ್ಲ. ಅಂತೂ ಇಂತೂ ನಮ್ಮ ಕಾರ್ ಮುಂದೆನೇ ಬಂದು ನಿಂತ್ಕೊಂತು. ಆ್ಯಕ್ಚುಲಿ ನಾವು ಸುಮ್ಮನೆ ಇರಲಿಲ್ಲ, ಈ ನಲ್ಲಿಕಾಯಿ ಏನೋ ತಗೊಂಡಿದ್ದು. ಸೊ ಅದನ್ನೊಂದು ಸ್ವಲ್ಪ ಆಗ್ತಾಯಿದ್ದು ತಿಂತದೇನೋ ಅಂತ. ನೀಟಾಗಿ ತಿಂತು ನೋಡಿ. ಸ್ವಲ್ಪ ನೆವಿಲ್ ಜೊತೆ ಆಟ ಆಡ್ಕೊಂಡು, ಅಂದರೆ ಅದನ್ನ ನೋಡ್ಕೊಂಡು ಖುಷಿ ಪಟ್ಕೊಂಡು ಅದಕ್ಕೊಂದು ಸ್ವಲ್ಪ ಊಟ ಎಸ್ಕೊಂಡು ಅದು ತಿನ್ಕೊಂಡು ಆಟ ಆಡ್ತಾಯಿತ್ತು. ಇದೇನು ಚಿಕ್ಕ ನವಿಲ್ ಅಂತೂ ಅಲ್ಲ, ದೊಡ್ಡ ನವಿಲೇ. ಆ್ಯಕ್ಚುಲಿ ಅದು ರೆಕ್ಕೆ ಫುಲ್ಲು ತೆಗೆದ್ರೆ ಸೂಪರಾಗಿ ಕಾಣಿಸ್ತವೆ. ಆ ಕಡೆ ಓಡಾಯ್ತಾ ಇದ್ದಂಗೆ ಇನ್ನೊಂದು ನಲ್ಲಿಕಾಯಿ ತೆಗ್ದು ರೋಡ್ಗೆ ಎಸೆದ್ರೆ ಮತ್ತೆ ಓಡ್ ಬಂತು. ಅದನ್ನ ಹಂಗೆ ನೋಡ್ಕೊಂಡು ಇನ್ನೇನು ಹೊರಡೋಣ, ಬರೀ ನೆವಿಲ್ಗಳೇ ಬೇಜಾನ್ ನೋಡ್ಬಿಟ್ಟಿದ್ದೀವಿ ಅಂತ. ತುಂಬ ಹತ್ರದಿಂದ ನೋಡಿದ್ದು ನಾವು. ಆ್ಯಕ್ಚುಲಿ ನೆವಿಲ್ನ ತುಂಬ ಹತ್ರಕ್ಕೆ ಬಂದಿತ್ತು, ಕಾರ್ ಪಕ್ಕದಲ್ಲೇ ಇತ್ತು. ಆ್ಯಕ್ಚುಲಿ ಇದು ಏನು ತುಂಬ ದೂರನೇ ಅಲ್ಲ, ಇದು ತುಂಬ ಹತ್ರದಲ್ಲಿತ್ತು. ಈ ನೆವಿಲ್ಗೆ ಮೀಟ್ರ್ ಜಾಸ್ತಿ ಅನಿಸುತ್ತೆ. ಸೊ ಹಂಗಾಗಿ ತುಂಬ ಹತ್ರ ಬಂದಿತ್ತು. ಎಷ್ಟೋ ನೆವಿಲ್ಗಳು ಹಿಂಗೆ ಹೋಗ್ತಾ ಇದ್ದಂಗೆ ಓಡೋಗ್ಬಿಡ್ತವೆ. ಬಟ್ ಇದೇನು ಅಂಥದ್ದೇನು ಅಂಥ ಭಯ ಏನು ಪಡಲಿಲ್ಲ. ಮುಂದೆ ಬರ್ತಾ ಇದ್ದಂಗೆ ಇಲ್ಲಿ ನೋಡಿ ಕಾಡ್ಕೋಣಗಳು ಹೆಂಗಾವೆ ಎಲ್ಲ ಇಂಡಾಗಿ ಬಂದು ರೋಡ್ ಹತ್ರ ನಿಂತಿತ್ತು. ನಾವು ಆ್ಯಕ್ಚುಲಿ ಆ ನೆವಿಲ್ ನೋಡ್ಕೊಂಡು ಮತ್ತೆ ರೆಸಾರ್ಟ್ಗೆ ವಾಪಸ್ ಆಗ್ತಾಯಿದ್ದೋ, ನಮ್ಮ ಮೌಂಟೇನ್ ವ್ಯೂ ರೆಸಾರ್ಟ್ಗೆ ವಾಪಸ್ ಆಗ್ತಾಯಿದ್ದೋ. ಆ ಟೈಮಲ್ಲಿ ಲೆಫ್ಟ್ ಸೈಡಿಗೆ ನಿಂತಿದ್ದಂಥ ಕಾಡ್ಕೋಣಗಳು. ಈಗ ಝೂ ಅಲ್ಲಿ ಮತ್ತು ಸಾಕಿರೋದನ್ನ ನೋಡೋಕ್ಕೂ ಈ ಕಾಡಲ್ಲಿ ಆರಾಮಾಗಿ ನೋಡೋಕ್ಕೂ ಭಾರಿ ವ್ಯತ್ಯಾಸ ಇದೆ. ಸರಿ, ಅದು ಫುಲ್ ಕಡಕಾಗಿತ್ತು. ಒಂದು 20 ಇತ್ತೇನೋ ಆಲ್ಮೋಸ್ಟು. ಅದನ್ನೆಲ್ಲ ನೋಡ್ಕೊಂಡು ಕಾಡ್ಕೋಣಗಳು ನೋಡ್ಕೊಂಡು ಹೋದರೆ ಫುಲ್ಲು ಜಾಮ್. ಯಾಕಂದರೆ ಎಲ್ಲ ರೆಸಾರ್ಟ್ಗೆ ಹೋಗಲೇಬೇಕು, ಇಲ್ಲಿ ಟೈಮಿಂಗ್ಸು. ಸೊ ಇಲ್ಲೊಂದು 7 ಗಂಟೆ ಕತ್ಲಾಗೋಷ್ಟೊಳಗೆ ಎಲ್ಲರೂ ಕೂಡ ರೆಸಾರ್ಟ್ಗೆ ಹೋಗಿ ರೀಚ್ ಆಗಬೇಕು. ಯಾಕಂದರೆ ಕಾಡು ಪ್ರಾಣಿಗಳು ರೋಡ್ಗೆ ಬರೋವಂಥ ಚಾನ್ಸಸ್ ಇರುತ್ತೆ, ಅಟ್ಯಾಕ್ ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ಬಂಡೀಪುರದಲ್ಲೂ ಅಷ್ಟೇ, ನಮಗೆ 8 ಗಂಟೆಗೆ ನೈಟು ಮತ್ತು ಯಾವ ಗಾಡಿನೂ ಬಿಡೋಲ್ಲ. ಬೆಳಗ್ಗೆ 6 ಗಂಟೆಗೆ ಬಿಡ್ತಾರೆ, ಮತ್ತು 8 ಗಂಟೆ ತನಕ ಅಷ್ಟೇ ಗಾಡಿಗಳು ಬಿಡೋದು. ಅಂತೂ ಇಂತೂ ತುಂಬ ಕತ್ಲಾಗೋಕ್ಕಿಂತ ಮುಂಚೆ ರೆಸಾರ್ಟ್ಗೆ ಹೋಗ್ಬೇಕಾಗಿತ್ತು ನಾವು. ಸೊ ಹಂಗಾಗಿ ನಾವು ಮಾಡಿದ್ದಂಥ 2ನೇ ದಿವಸದ ರೆಸಾರ್ಟ್ಗೆ ಮತ್ತೆ ನಾವು ವಾಪಸ್ ಆಗ್ತೀವಿ ರೆಸಾರ್ಟ್ಗೆ. ರೆಸಾರ್ಟ್ಗೆ ಬಂದಿದ ತಕ್ಷಣ ಒಳ್ಳೊಳ್ಳೆ ಸೈಟ್ಸು, ಒಳ್ಳೆ ಊಟನ ಆರ್ಡ್ರ್ ಮಾಡಿದ್ದು. ಸೊ ಅದಕ್ಕೋಸ್ಕರ ವೆಯ್ಟಿಂಗ್ ಮಾಡ್ಕೊಂಡು ಒಂದು ರೌಂಡ್ನ ಹೊಡಿತಾ ಇದ್ದೋ, ಹಂಗೆ ನಡ್ಕೊಂಡು ವಾಕಿಂಗ್ ಮಾಡ್ತಾಯಿದ್ದೋ ನಾನು ಫ್ರೆಂಡ್ಸ್ ಎಲ್ಲ. ನೋಡಿ ವ್ಯೂ, ನೈಟ್ ವ್ಯೂ ಇದು ರೆಸಾರ್ಟ್ದು, ಮೌಂಟೇನ್ ವ್ಯೂದು. ಫುಲ್ಲು ಗ್ರೀನ್ ಕಲರೇ ಪೇಂಟ್ ಮಾಡಿದ್ದಾರೆ. ಸೊ ಅಂತೂ ಇಂತೂ ಆರ್ಡ್ರ್ ಮಾಡಿದ ಸೈಟ್ಸ್ಗಳು ಬಂತು. ಬಿಸಿಯಾಗಿ ಕಬಾಬ್ ತೊಗೊಂಬಂದು ಕೊಟ್ಟರು. ಇನ್ನೊಂದು 2-3 ಸೈಟ್ಸ್ಗಳು ಬಂತು. ಎಲ್ಲ ಊಟನೂ ಚೆನ್ನಾಗಿತ್ತು. ಹೊಟ್ಟೆ ತುಂಬ ತಿಂದು ಕಣ್ ತುಂಬ ನಿದ್ದೆ ಮಾಡಿ ಬೆಳಗ್ಗೆ ರೆಸಾರ್ಟ್ ಹತ್ರ ಎದ್ದಿದ ತಕ್ಷಣ ಒಳ್ಳೆ ಒಂದು ವಾಕ್ ಹೊಡೆದು, ಅಲ್ಲಿಂದ ಒಂದು ನದಿ ಇದೆ, ಹೋಗಿ ಅಲ್ಲೇ ಸ್ನಾನ ಮಾಡೋಣ ಅಂತ ಪ್ಲ್ಯಾನು ಮಾಡ್ದೋ. ಹಾಗೆ ಮೌಂಟೇನ್ ವ್ಯೂ ರೆಸಾರ್ಟ್ನ ಬಾಯ್ ಮಾಡಿ ಚೆಕ್ಔಟ್ ಮಾಡ್ಕೊಂಡು ನಾವು ಸ್ನಾನ ಇಲ್ಲಿ ಮಾಡಲಿಲ್ಲ, ಸೀದಾ ಹೋಗಿದ್ದು ಒಂದು ಹರಿಯೋ ನದಿ ಹತ್ರ. ಯಪ್ಪ, ಹರಿಯೋ ನದಿಲಿ ಸ್ನಾನ ಸೂಪರಾಗಿರ್ತದೆ ಅಂತ ನಾವು ಹೋದರೆ ಲೆಫ್ಟ್ ಸೈಡ್ಗೆ ನದಿ ಇದೆ. ಬಟ್ ಅಲ್ಲಿಗೆ ಹೋಗಕ್ಕೆ ರೋಡ್ ಗೊತ್ತಾಗ್ತಾ ಇಲ್ಲ. ಅಂತೂ ಇಂತೂ ನಾವು ಬಿಡಲಿಲ್ಲ. ಯಾವುದೋ ಒಂದು ಊರ ಕಡೆಯಿಂದ ಅಲ್ಲಿಗೆ ಹೋಗಿ ನದಿ ಹತ್ರ ರೀಚ್ ಆದೋ. ಅಲ್ಲೇನು ಅಂದರೆ ನೀರು ಗೇಟ್ ಓಪನ್ ಮಾಡಿದಾಗ ತುಂಬ ಜಾಸ್ತಿ ಪ್ರೆಷರ್ ನೀರು ಬರುತ್ತೆ. ಅವಾಗ ಹುಷಾರಾಗಿ ನೀವು ಮೇಲಕ್ಕೆ ಬಂದ್ಬಿಡ್ಬೇಕು ಅಂತ ಹೇಳಿ ಕಳಿಸೋರು ರೆಸಾರ್ಟಲ್ಲಿ. ಸೊ ಅದಾದಮೇಲೆ ನಾವು ಅಂತೂ ಇಂತೂ ಬಂದು
ಅಂತೂ ಇಂತೂ ನದಿ ಹತ್ರ ಬಂದು ನೀರು ಅಂಥ ಫ್ಲೋ ಇರಲಿಲ್ಲ. ಈಗೇನು ನೀವು ನೋಡ್ತಾ ಇರೋ ಅಲ್ಲಿ ನೀರು ಬರ್ತಾ ಇದೆ, ಅಲ್ಲಿ ತುಂಬ ಪ್ರೆಷರ್ ಜಾಸ್ತಿ ಬಂದ್ಬಿಡುತ್ತಂತೆ. ನೀರು ಬೇರೆ ಕಡೆ ಗೇಟ್ ಓಪನ್ ಮಾಡಿದಾಗ ಇಲ್ಲಿ ಪ್ರೆಷರ್ ಜಾಸ್ತಿ ಆದಾಗ ಇಲ್ಲಿ ಫುಲ್ಲು ತುಂಬಿ ಹರಿಯುತ್ತೆ ನೀರು. ಆ್ಯಕ್ಚುಲಿ ನಾವು ಹೋದಾಗ ತುಂಬ ಕಡಿಮೆ ಇತ್ತು ನೀರು ಇನ್ನೂ ಬಿಟ್ಟಿರಲಿಲ್ಲ, ಗೇಟ್ ತೆಗ್ದಿರಲಿಲ್ಲ. ಸೊ ಹಂಗಾಗಿ ತುಂಬ ಕಡಿಮೆ ಇದ್ದಿದ್ದರಿಂದ ನಾವು ನದಿಲಿ ಒಳ್ಳೆ ಈಜು ಹೊಡೆದು. ಹೆಂಗಿದೆ ಅಂದರೆ ಕಾಲಿಕ್ತಾ ಇದ್ದಂಗೆ ಫ್ರಿಜ್ಜು ವಾಟ್ರು ಫುಲ್ಲು ಕೋಲ್ಡ್ ಆಗಿಬಿಟ್ಟಿತ್ತು, ನೀರು ಫುಲ್ಲು ಚಿಲ್ಡು. ಯಾರೋ ಅಡ್ಡ ಬೇರೆ ಬಂದ್ಬಿಟ್ರು ನೋಡಿ. ನಾವು ನನ್ನ ಫ್ರೆಂಡ್ಸ್ ಎಲ್ಲ ಈಜು ಹೊಡಿತಾ ಇದ್ದೀವಿ, ಒಳ್ಳೆ ಹರಿಯೋ ನದಿಲಿ ಫುಲ್ಲು ಈಜು. ಆರಾಮಾಗಿ ಮಜಾ ಮಾಡ್ಕೊಂಡು ಇಲ್ಲಿಂದ ಅಲ್ಲಿ ತನಕ ಅಲ್ಲಿಂದ ಇಲ್ಲಿ ತನಕ ಒಳ್ಳೆ ಈಜು ಹೊಡೆದು. ಆ್ಯಕ್ಚುಲಿ ಒಳ್ಳೆ ಸ್ವಿಮ್ಮರ್ಸ್ ಅಷ್ಟೇ ಹರಿಯೋ ನದಿಲಿ ಈಜು ಹೊಡೆಯೋಕ್ಕಾಗೋದು. ಎಲ್ಲರೂ ಹೋಗಿ ನಾವು ಇಳಿತೀವಿ ಅಂದರೆ ಅದು ಎಳ್ಕೊಂಡು ಹೋಗ್ಬಿಡುತ್ತೆ. ತುಂಬ ಎಕ್ಸ್ಪೀರಿಯೆನ್ಸ್ ಇರೋರು ಮಾತ್ರ ಮಾಡ್ಬೋದು. ಬಟ್ ಇಲ್ಲಿ ನಾವು ಈಜು ಹೊಡಿಬೇಕಾದ್ರೆ ಸ್ವಲ್ಪ ಫ್ಲೋ ಕಡಿಮೆ ಇತ್ತು, ಪ್ರೆಷರ್ ತುಂಬ ಕಡಿಮೆ ಇತ್ತು. ಒನ್ ಟೈಮ್ ಇನ್ನೇನು ನಾವು ಎದೊಳ್ಬೇಕು ಅನ್ನೋ ಟೈಮ್ ಬಂದಾಗ ತುಂಬ ಗೇಟ್ ಓಪನ್ ಆಯಿತು ಅನ್ಸುತ್ತೆ, ತುಂಬ ಪ್ರೆಷರಾಗಿ ನೀರು ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅಷ್ಟೊತ್ತಲ್ಲಿ ನಾವು ಆಗಲೇ ಎದ್ಬಿಟ್ಟಿದ್ದು. ಸೊ ಹಂಗಾಗಿ ಇಂಥ ಕಡೆ ಹೋದಾಗ ಎಷ್ಟೊಂದು ಜನ ತುಂಬ ಹುಷಾರಾಗಿರಿ, ಕೇರ್ಲೆಸ್ ಮಾಡಬೇಡಿ. ಈ ಪ್ರಕೃತಿ ಮುಂದೆ ನಾವೇನೂ ಅಲ್ಲ. ಸೊ ಹಂಗಾಗಿ ತುಂಬ ಖುಷಿಯಾಗಿ ಒಂದು 2 ಅವರ್ ತನಕ ಈಜು ಹೊಡೆದು ಫುಲ್ಲು ರೆಡಿಯಾಗಿ ನೆಕ್ಸ್ಟ್ ಹೋಗಿದೆ ಎಲಿಫೆಂಟ್. ನೆಕ್ಸ್ಟು ನಾವು ಹೋಗಿದ್ದ ಪ್ಲೇಸೇ ಬಂದು ಎಲಿಫೆಂಟ್ ಫೀಡಿಂಗ್ ಪ್ಲೇಸ್ಗೆ ಹೋದೋ, ಎಲಿಫೆಂಟ್ ಕ್ಯಾಂಪ್ಗೆ ಹೋದೋ. ನಾವು ಈವ್ನಿಂಗು ಮತ್ತು ಫೀಡಿಂಗ್ ಇರುತ್ತೆ ಅಂತ ನಾನು ಹೋದ ವೀಡಿಯೋದಲ್ಲೇ ಹೇಳಿದ್ನಲ್ಲ. ಈ ಫೀಡಿಂಗ್ ಯಾವ್ಯಾವ ಥರ ಇರುತ್ತೆ, ಎಷ್ಟು ಆನೆಗಳಿದೆ, ಏನು ಎತ್ತ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಒತ್ತಿ.